ಮೊನಾಲಿಸಾ ಹೆಸರಂತೂ ಎಲ್ಲರೂ ಕೇಳೇ ಇರ್ತೀರ. ನಾನು ಇಂಡಿಯನ್ ಮೊನಾಲಿಸಾ ಬಗ್ಗೆ ಹೇಳ್ತಾ ಇರೋದಲ್ಲ, ಒರಿಜಿನಲ್ ಪೇಂಟಿಂಗ್. ಅದರ ಪ್ರೈಸು 8,000 ಕೋಟಿ, $1 ಬಿಲಿಯನ್ ಪೇಂಟಿಂಗ್. ಇದೊಂದು ಜಸ್ಟ್ ಪೇಂಟಿಂಗ್ ಅಲ್ಲ, ಇದನ್ನ ಜೀವ ಇರೋ ಪೇಂಟಿಂಗ್ ಅಂತ ಕೂಡ ಕರೀತಾರೆ. ಬಿಕಾಸ್ ಇವಾಗ ನೀವು ಈ ಪೇಂಟಿಂಗ್ ಅನ್ನ ನೋಡಿ, ಮೊನಾಲಿಸನ ಕೂದಲನ್ನ ಅಬ್ಸರ್ವ್ ಮಾಡಿ. ಅವಾಗ ಕೂದಲನ್ನ ನೋಡ್ತಿರೋ ಟೈಮಲ್ಲಿ ಮೊನಾಲಿಸಾ ಸ್ಮೈಲ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಇವಾಗ ಫೇಸ್ ಅನ್ನ ಡೈರೆಕ್ಟ್ ಆಗಿ ನೋಡಿ, ಫೇಸ್ ಸೀರಿಯಸ್ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಈ ಪೇಂಟಿಂಗ್ ನ ಮಾಡಿರೋದು ಲಿಯೋನಾರ್ಡೋ ಡಾ ವಿಂಚಿ. ಅವರೊಬ್ರು ಸೈನ್ಸ್ ಜನ. ಅಂದ್ರೆ ಅವರು ನೈಟ್ ಟೈಮ್ ಅಲ್ಲಿ ಸ್ಮಶಾನಕ್ಕೆ ಹೋಗಿ ಡೆಡ್ ಬಾಡಿಗಳನ್ನ ತಗೊಬಂದು ಅದನ್ನ ಕಟ್ ಮಾಡಿ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರು. ಸೊ ಅವರಿಗೆ ಫೇಶಿಯಲ್ ಮಸಲ್ ಬಗ್ಗೆ ತುಂಬಾ ಗೊತ್ತಿರುತ್ತೆ. ಸೊ ಅವ್ರ ಪೇಂಟಿಂಗ್ ಅಲ್ಲಿ ನಾವು ಸೈನ್ಸ್ ಅಂಡ್ ಆರ್ಟ್ಸ್ ನ ಕಾಂಬಿನೇಷನ್ ಅನ್ನು ನೋಡಬಹುದು. ಈ ಪೇಂಟಿಂಗ್ ಮಾಡಿ 500 ವರ್ಷ ಆಯ್ತು, ಆದ್ರೂ ಕೂಡ ಜನರಿಗೆ ತುಂಬಾ ಕ್ರೇಜ್ ಇದೆ. ಈ ಪೇಂಟಿಂಗ್ ಮಾಡೋಕೆ 16 ವರ್ಷ ಬೇಕಾಯ್ತು. ಅದಕ್ಕೆ ಒಂದು ಸೈನ್ಸ್ ಟೀಮು ಈ ಪೇಂಟಿಂಗ್ ಬಗ್ಗೆ ರಿಸರ್ಚ್ ಅನ್ನ ಮಾಡುತ್ತೆ. ಅವ್ರಿಗೆ ಏನು ಗೊತ್ತಾಯ್ತು ಅಂದ್ರೆ, ಈ ಪೇಂಟಿಂಗ್ ಅಲ್ಲಿ 30 ಲೇಯರ್ ಇದೆ, 3 ಎಕ್ಸ್ಪ್ರೆಷನ್ ಇದೆ. ಅಂಡ್ ಈ ಪೇಂಟಿಂಗ್ ಮಾಡೋಕೆ ಬ್ರಷ್ ಅನ್ನ ಯೂಸ್ ಮಾಡಿದಾರಲ್ಲ, ಟೋಟಲ್ 12 ಮಿಲಿಯನ್ ಬ್ರಷ್ ಸ್ಟ್ರೋಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ತುಂಬಾ ಜನರಿಗೆ ಅನ್ಸುತ್ತೆ ಮೊನಾಲಿಸಾ ಪೇಂಟಿಂಗ್ ಅನ್ನೋದು ಲಿಯೋನಾರ್ಡೋ ಡಾ ವಿಂಚಿ ಅವರ ವೈಫ್ ಅಂತ. ಅಲ್ಲ, ಫ್ರಾನ್ಸ್ ಅಲ್ಲಿ ಒಬ್ಬ ವೆಲ್ದಿ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವ್ರ ವೈಫ್ ಪೇಂಟಿಂಗ್ ಇದು. ಅವ್ರ ವೈಫ್ ನೇಮ್ ಏನಂದ್ರೆ ಲೀಸಾ ಗೆರಾರ್ಡಿನಿ ಅಂತ. 1962 ಅಲ್ಲಿ ಈ ಪೇಂಟಿಂಗ್ ನ ಫ್ರಾನ್ಸ್ ಇಂದ ಅಮೆರಿಕಾಗೆ ತಗೊಂಡೋಗೋ ಟೈಮಲ್ಲಿ ಫ್ರಾನ್ಸ್ ಗೌರ್ಮೆಂಟ್ 800 ಕೋಟಿ ಪ್ರೀಮಿಯಂ ಇನ್ಶೂರೆನ್ಸ್ ಅನ್ನ ಮಾಡುತ್ತೆ. ಬಿಕಾಸ್ ತಗೊಂಡೋಗೋ ಟೈಮಲ್ಲಿ ಏನಾದ್ರೂ ಡ್ಯಾಮೇಜ್ ಆಗ್ಬೋದಂತ. ಸೊ ನೀವೇ ಥಿಂಕ್ ಮಾಡಿ, ಪೇಂಟಿಂಗ್ಗೆ ಆ ಟೈಮಲ್ಲಿ ಎಷ್ಟು ವ್ಯಾಲ್ಯೂ ಇತ್ತಂತ. ಸೊ 500 ವರ್ಷ ಆದ್ರೂ ಕೂಡ ಒಂದು ನಾನ್ ಲಿವಿಂಗ್ ಥಿಂಗ್ ಇಷ್ಟೊಂದು ಕ್ರೇಜ್ ಇರೋದಂದ್ರೆ ಅದು ಮೊನಾಲಿಸಾ ಪೇಂಟಿಂಗ್ಗೆ ಮಾತ್ರ. ವಿಡಿಯೋ ಚೆನ್ನಾಗಿದ್ರೆ ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡಿ.